ಹಲೋ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸುಭಾಷ ಮತ್ತು ಈಶ್ವರಿ ಸತ್ಯನ ಒಪ್ಕೋತಾರೆ. ಅಪ್ಪಯ್ಯ, ಸಾಧುಗಳ ಮಗಳು ಹೇಳಿದ್ದು ಸತ್ಯ ಅಪ್ಪಯ್ಯ. ವಿದ್ಯಾ ಹೋಗಿ ಔಷಧಿ ತಂದಿದ್ದು ಸತ್ಯ. ಇದನ್ನೆಲ್ಲರ ಮುಂದೆ ಬಯಲು ಮಾಡೋದಕ್ಕೆ ಹೀಗೆಲ್ಲ ಮಾಡಿದೆ. ಅದನ್ನು ನಾನು ಬಯಲು ಮಾಡಿದೆ ಅಪ್ಪಯ್ಯ. ನೀವು ಒಳ್ಳೆ ವ್ಯಕ್ತಿಗೆ 1 ಕೋಟಿ ರೂಪಾಯಿ ಕೊಟ್ಟರೆ ನನಗೆ ಖುಷಿನೇ. ಆದರೆ ಈ 1 ಕೋಟಿ ಕೆಟ್ಟ ವ್ಯಕ್ತಿ ಕೈಗೆ ಸಿಗೋದು ನನಗೆ ಇಷ್ಟ ಇರಲಿಲ್ಲ ಅಂತಾನೆ ಭದ್ರ. ಆಗ ಶಿವರಾಮೇಗೌಡರು ಸಿಟ್ಟಿಂದ, ಏಯ್ ಸುಭಾಸ, ನೀನು ಒಬ್ಬ ಮನುಷ್ಯನ ತೊಲಗು ಆಚೆಗೆ ಅಂತ ಕೂಗ್ತಾರೆ. ಆಗ ದೊಡ್ಡಪ್ಪ ಅಂತಾನೆ ಸುಭಾಸ. ಆಗ ಗೋವಿಂದ, ಲೇ ನನ್ನ ಅಯೋಗ್ಯ ಮಗನೇ ಅಂತ ಸುಭಾಸಂಗೆ ಸರಿಯಾಗಿ ಬಾರಿಸ್ತಾರೆ. ಆಗ ಈಶ್ವರಿ, ಬೇಡ ಬೇಡ ಅಂತ ಕೂಗ್ತಾರೆ. ನೀನು ಅವನಿಗೆ ಸಪೋರ್ಟ್ ಮಾಡ್ತೀಯಾ, ಅದರಿಂದನೇ ಅವನು ಈ ರೀತಿ ಹೆಚ್ಕೊಂಡಿರೋದು ಅಂತ ಈಶ್ವರಿ ಕೆನ್ನೆಗೂ ಬಾರಿಸಿ, ಅವನು ಹಾಳಾಗೋದಕ್ಕೆಲ್ಲ ನೀನೇ ಕಾರಣ, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ ಅಂತ ಕೂಗ್ತಾರೆ ಗೋವಿಂದ. ಆಗ ಸಾವಿತ್ರಿ ಖುಷಿಯಿಂದ ನಗ್ತಾಳೆ. ವಿದ್ಯಾ ಈ ಮನೆಗಾಗಿ ಮನೆಯವರಿಗಾಗಿ ಎಷ್ಟು ಕಷ್ಟಪಟ್ಟಿದ್ದಾಳೆ. ಅವಳು ತಲೆಗೆ ಹೊಡೆದು ಮದ್ದನ್ನು ತರೋದಕ್ಕೆ ನಿನಗೆ ಹೇಗಾದರೂ ಮನಸ್ಸು ಬಂತು ಅಯೋಗ್ಯ. ನಿನಗೆ ಈ 1 ಕೋಟಿ ರೂಪಾಯಿನ ಕೊಡ್ತಿದ್ನಲ್ಲೋ ಅಂತ ಚೆಕ್ನ ಹರಿಬೇಕು ಅನ್ನುವಾಗ ಅಜ್ಜಿ ಶಿವರಾಮ 1 ನಿಮಿಷ ಅಂತಾರೆ. ಏನವ್ವ ಅಂತಾರೆ ಶಿವರಾಮೇಗೌಡರು. ಬೇರೆಯವ್ರ ಜೀವ ಉಳಿಸೋದಕ್ಕೆ ತನ್ನ ಪ್ರಾಣನ ಒತ್ತೆ ಇಟ್ಟು ಔಷಧಿ ತಂದಿದ್ದ ಅಂತ 1 ಕೋಟಿ ರೂಪಾಯಿನ ಸುಭಾಸನಿಗೆ ಕೊಡೋದಕ್ಕೆ ಹೋದೆ. ಆದರೆ ನಿಜವಾಗಿ ಎಲ್ಲರನ್ನ ಕಾಪಾಡಿದ್ದು ನಮ್ಮ ವಿದ್ಯಾ ಅಲ್ವಾ. ನ್ಯಾಯವಾಗಿ ಆ 1 ಕೋಟಿ ರೂಪಾಯಿ ವಿದ್ಯಂಗೆ ಕೊಡಬೇಕು ಅಂತಾರೆ ಅಜ್ಜಿ. ಆಗ ಈಶ್ವರಿ ಸಿಟ್ಟಿಂದ ನೋಡಿದರೆ ಸಾವಿತ್ರಿ ಕೂಡ ಶಾಕ್ನಿಂದ ನೋಡ್ತಾರೆ. ಮನೆಯವರನ್ನು ಕಾಪಾಡಿದ್ದು ನಮ್ಮ ವಿದ್ಯಾ ತಾನೇ. ಅದು ಬಸ್ರಿ ಆಗಿದ್ರೂ ಕೂಡ ಲೆಕ್ಕಿಸದೆ ಔಷಧಿನ ತಂದು ಎಲ್ಲರನ್ನ ಕಾಪಾಡಿದ್ಯಾ. ಅದಕ್ಕೆ ನೀನು ಬೇಡ ಅನ್ಬಾರ್ದು ಅಂತಾರೆ ಅಜ್ಜಿ. ಅಯ್ಯೋ ಅಮ್ಮಮ್ಮ ಅಂತಾಳೆ ವಿದ್ಯಾ. ಶಿವರಾಮ, ನಾನು ಹೇಳ್ತಿದ್ದೀನಿ ವಿದ್ಯಂಗೆ 1 ಕೋಟಿ ರೂಪಾಯಿನ ಕೊಡು ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಅಮ್ಮಮ್ಮ ಬೇಡ ಅಂತಾಳೆ ವಿದ್ಯಾ. ಅಮ್ಮಮ್ಮ ಅಂತಾನೆ ಭದ್ರ. ನೀನು ಸುಮ್ಮನಿರು ಭದ್ರ ಅಂತಾರೆ ಅಜ್ಜಿ. ಆಗ ಶಿವರಾಮೇಗೌಡರು ವಿದ್ಯೆನ ಹತ್ರ ಬರ್ತಾರೆ. ಈಚೆ ಸಾವಿತ್ರಿ, ಅವ್ವ ನೀನು ತಲೆ ಕೆಡಿಸ್ಕೋಬೇಡ, ಮಾವ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂದರು. ವಿದ್ಯಾ, ನಾನು ಮಾಡಿರೋದು ನಿಮಗೆ ತಾನೇ, ನನಗೆ ದುಡ್ಡು ಬೇಡ ಅಂತ ಹೇಳ್ತಾಳೆ ಅಂತಾಳೆ. ಹಾಗೆ ಹೇಳ್ತಾಳೆ ಅಂತೀಯಾ ಅಂತಾಳೆ ಸಾವಿತ್ರಿ. ಹಾಂ ಅಮ್ಮ, ಹಾಗೆ ಹೇಳ್ತಾಳೆ ಅಂತಾಳೆ ವಿನಂತಿ. ಅದು ಸರಿ, ಅವಳು ಹಾಗೆಲ್ಲ ದುಡ್ಡಿಗೆ ಆಸೆ ಪಡೋಳಲ್ಲ ಅಂತಾಳೆ ಸಾವಿತ್ರಿ. ವಿದ್ಯಾ ಅಂತಾರೆ ಶಿವರಾಮೇಗೌಡರು. ಮಾವ ಅಂತಾಳೆ ವಿದ್ಯಾ. ಈ 1 ಕೋಟಿ ರೂಪಾಯಿ ಚೆಕ್ನ ನೀನು ತಗೋ ಅಂತ ಶಿವರಾಮೇಗೌಡರು ಕೊಡ್ತಾರೆ. ಆಗ ವಿದ್ಯಾ ಭದ್ರನ ನೋಡ್ತಾಳೆ. ಭದ್ರ ತಗೋ ಅಂತ ಸನ್ನೆನ ಮಾಡ್ತಾನೆ. ಆಗ ಅಜ್ಜಿನೂ ತಗೋ ವಿದ್ಯಾ ಅಂತಾರೆ. ತಗೋ ವಿದ್ಯಾ ಅಂತಾರೆ ಶಿವರಾಮೇಗೌಡರು. ಆಗ ವಿದ್ಯೆ ಚೆಕ್ನ ತಗೊಂಡು ಅದನ್ನು ನೋಡ್ತಾಳೆ. ಈಶ್ವರಿ, ಸಾವಿತ್ರಿ, ವಿನಂತಿ ಎಲ್ಲ ಶಾಕ್ ಆಗ್ತಾರೆ. ಏನಮ್ಮ ಇದು, ವಿದ್ಯೆ ಚೆಕ್ನ ತಗೊಳ್ಳಲ್ಲ ಅಂತ ಅಂದ್ಕೊಂಡ್ರೆ ತಗೊಂಡೇ ಬಿಟ್ಲಲ್ಲ ಅಂತಾಳೆ ವಿನಂತಿ. ಮಾವ, ನಾನೊಂದು ವಿಷಯ ಹೇಳಬೇಕು ಅಂತಾಳೆ ವಿದ್ಯಾ. ಹೇಳು ಅಂತಾರೆ ಶಿವರಾಮೇಗೌಡರು. ಮಾವಯ್ಯ, ನಾನು ನನ್ನ ಕುಟುಂಬದವರನ್ನು ಕಾಪಾಡಿದ್ದು, ಅದಕ್ಕೋಸ್ಕರ ನಾನು ಈಗ 1 ಕೋಟಿ ರೂಪಾಯಿನ ತಗೊಳ್ಳೋದು ಸರಿಯಲ್ಲ ಮಾವಯ್ಯ. 1 ಕೋಟಿ ರೂಪಾಯಿಗೂ ನಿಮ್ಮ ಜೀವಕ್ಕೂ ಕೊಡೋ ಬೆಲೆ ಅಲ್ಲ ಮಾವಯ್ಯ. ನನಗೆ ನೀವೇ ಮುಖ್ಯ, ನನಗೆ ಇದು ಬೇಡ. ಅಮ್ಮಮ್ಮ ತಗೊಳ್ಳಿ ಅಂತ ಆ ಚೆಕ್ನ ಅಜ್ಜಿಗೆ ಕೊಡ್ತಾಳೆ ವಿದ್ಯಾ. ನೀನು ಬೇಡ ಅಂತ ಹೇಳ್ತಿದ್ಯಾ ಅಲ್ವಾ, ಅದಕ್ಕೆ ಎಲ್ಲರೂ ಕೇಳಿಸ್ಕೊಳ್ಳಿ. ಇವಳು ಈ ದುಡ್ಡನ್ನು ಬೇಡ ಅನ್ನೋ ಕಾರಣಕ್ಕೆ ಈ 1 ಕೋಟಿ ರೂಪಾಯಿನ ಇವಳ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ಗೆ ಹಾಕೋಣ. ಅವಳಿಗೆ ಯಾವಾಗ ಬೇಕೋ ಆಗ ಅವಳು ಧಾರಾಳವಾಗಿ ಉಪಯೋಗಿಸ್ಕೊಳ್ಳಿ. ಅದಕ್ಕೆ ಯಾರೂ ಅಡ್ಡಿ ಮಾಡೋದಿಲ್ಲ. ಏನು ಶಿವರಾಮ, ನಾನು ಹೇಳಿದ್ದು ಸರಿ ಅಲ್ವೇ ಅಂತಾರೆ ಅಜ್ಜಿ. ನೀನು ಸರಿಯಾಗೇ ಹೇಳಿದೀಯವ್ವ ಅಂತಾರೆ ಶಿವರಾಮೇಗೌಡರು. ವಿದ್ಯಾ, ಈ ಹಣನ ನಿನ್ನ ಹೆಸರಲ್ಲಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಇಡೋದು ಅಂತಾರೆ ಅಜ್ಜಿ. ಶಿವರಾಮೇಗೌಡರು ಖುಷಿಯಿಂದ ನಗ್ತಾರೆ. ನಂತರ ಶಿವರಾಮೇಗೌಡರು ಸಿಟ್ಟಿಂದ ಸುಭಾಸನ ಹತ್ರ ಬಂದು, ಅಯೋಗ್ಯ, ಎಲ್ಲರ ಮುಂದೆ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳು ಅಂತಾರೆ. ಕೇಳೋ ಕ್ಷಮೆ ಅಂತಾರೆ. ಆಗ ಸುಭಾಸ ಕೈ ಮುಗಿದು ಎಲ್ಲರೂ ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾನೆ. ಆಗ ಗೋವಿಂದ, ನೀನು ಬದಲಾಗ್ತೀಯ ಅಂತ ಎಷ್ಟೆಲ್ಲ ಮಾಡ್ದೆ ಅಣ್ಣ, ಆದರೆ ನೀನು ಬದಲಾಗಲೇ ಇಲ್ಲ, ಛೇ ಅಂತ ತಲೆನ ಚಚ್ಕೋತಾರೆ. ಆಗ ಸಾವಿತ್ರಿ, ಹೋಗು ಈಗಲೇ ಶುರು ಹಚ್ಕೋ ಅಂತ ವಿನಂತಿಗೆ ಹೇಳ್ತಾಳೆ. ಆಗ ವಿನಂತಿ ಮುಂದೆ ಬಂದು, ಮಾಮ ಅಯ್ಯೋ ಅಯ್ಯೋ ಅಂತ ಅಳ್ತಾಳೆ. ಏನಾಯಿತು ವಿನಂತಿ, ಯಾಕೆ ಅಳ್ತಿದ್ಯಾ ಅಂತಾರೆ ಶಿವರಾಮೇಗೌಡರು. ಆಗ ವಿನಂತಿ, ಮೊನ್ನೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಈ ಸುಭಾಸ ನನ್ನ ರೂಮಿಗೆ ಬಂದಿದ್ದ, ನನ್ನನ್ನು ಕೆಡಿಸೋದಕ್ಕೆ ನೋಡ್ದ ಅಂತ ನಡೆದಿರೋದನ್ನು ಹೇಳ್ತಾಳೆ. ಅವನಿಗೆ ಹೇಳಿದೆ ಮಾವ, ನಿನಗೆ ಮದುವೆ ಆಗ್ತಿದೆ, ಹಾಗೆಲ್ಲ ಮಾಡೋ ತಪ್ಪು ಅಂತ ಎಷ್ಟು ಸಲ ಹೇಳಿದೆ ಮಾಮ, ಆದರೆ ಅವನು ಕೇಳಲೇ ಇಲ್ಲ. ಆದರೆ ನನ್ನ ಹತ್ರ ಕೆಟ್ಟದಾಗಿ ನಡ್ಕೊಂಡ ಮಾಮ ಅಂತ ವಿನಂತಿ ಅಳ್ತಾ ನಾಟಕ ಮಾಡ್ತಾಳೆ. ಈ ವಿಷಯ ನವ್ಯಂಗೂ ಗೊತ್ತು ಮಾಮ, ಅವಳು ನೋಡಿದ್ಲು ಮಾಮ ಅಂತಾಳೆ. ನವ್ಯ, ಏನೇ ನವ್ಯ ಇದು ಅಂತಾರೆ ಸಂಪತ್ ಕುಮಾರ್. ಅವಳು ಹೇಳ್ತಿರೋದು ನಿಜಾನಾ ಮಗಳೇ, ಹೇಳು ಅಂತಾರೆ. ಹೌದು ಅಪ್ಪ ಅಂತಾಳೆ ನವ್ಯ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಸುಭಾಸ ತಪ್ಪಾಗಿ ನಡ್ಕೊಂಡಿದ್ದನ್ನು ನಾನು ನೋಡಿದೆ ಅಂತಾಳೆ ನವ್ಯ. ಏನು ಮಗಳೇ, ಇಷ್ಟೆಲ್ಲ ನಡೆದಿದ್ರು ನನಗೆ
ಯಾವ ವಿಷಯನೂ ನೀನು ಹೇಳಲೇ ಇಲ್ಲ. ಈ ಮದುವೆ ನಡೆಯೋದಕ್ಕೆ ನಾನು ಬಿಡ್ತಾನೆ ಇರಲಿಲ್ಲ. ಇವನು ಅಯೋಗ್ಯತನನ ನನಗೆ ಯಾಕೆ ಯಾರೂ ಹೇಳಲಿಲ್ಲ. ನೀನು ಯಾಕೆ ಈ ಮದುವೆಗೆ ಒಪ್ಕೊಂಡೆ? ನನ್ನ ಹತ್ರ ಹೇಳಿದ್ರೆ ನಾನು ಇದನ್ನು ನಿಲ್ಲಿಸ್ತಿರ್ಲಿಲ್ವಾ ಅಂತಾರೆ ಸಂಪತ್ ಕುಮಾರ್. ದೊಡ್ಡಪ್ಪ ನನ್ನ ಕ್ಷಮಿಸ್ಬಿಡಿ ಅಂತಾನೆ ಸುಭಾಸ. ಆಗ ಶಿವರಾಮೇಗೌಡರು ಚಾಟಿನ ತರೋಕೆ ಹೇಳಿ ಸುಭಾಸಂಗೆ ಸರಿಯಾಗಿ ಬಾರಿಸ್ತಾರೆ. ಬೇಡ ಬಾವ ಬೇಡ ಅಂತ ಈಶ್ವರಿ ಕೂಗ್ತಾಳೆ. ಬೇಡ ಶಿವರಾಮ ಅಂತಾರೆ ಅಜ್ಜಿ. ಆಗ ಈಶ್ವರಿ ಬೇಡ ಬೇಡ ಅಂತ ಶಿವರಾಮೇಗೌಡರ ಕಾಲನ್ನ ಹಿಡ್ಕೊಂಡು ಬೇಡ್ಕೊತಾಳೆ. ಹೀಗೆ ಹೊಡೆದ್ರೆ ಅವನು ಸತ್ತೋಗ್ತಾನೆ, ಕ್ಷಮಿಸ್ಬಿಡಿ ಬಾವ ಅಂತ ಹೇಳ್ತಾಳೆ ಈಶ್ವರಿ. ಸಾವಿತ್ರಿ ವಿನಂತಿ ನಗ್ತಾರೆ. ನಾಚಿಕೆ ಆಗುತ್ತೆ, ಇಂಥವನು ನಮ್ಮ ಫ್ಯಾಮಿಲಿನಲ್ಲಿ ಹುಟ್ಟಿದ್ದಕ್ಕೆ ಛೇ ಅಂತ ಶಿವರಾಮೇಗೌಡರು ಸಿಟ್ಟಾಗ್ತಾರೆ. ಆಗ ಸಂಪತ್ ಕುಮಾರ್ ಎಲ್ಲರೂ ಕೇಳಿ ನಾನು ಈ ಮದುವೆನ ಮಾಡಿಸ್ತಿಲ್ಲ, ನಾವು ಈಗಲೇ ಹೊರಡ್ತಿದ್ವಿ ಬಾ ಮಗಳೇ ಅಂತಾರೆ. ಆಗ ನವ್ಯ 1 ನಿಮಿಷ ಅಪ್ಪಯ್ಯ ಅಂತಾಳೆ. ಯಾಕೆ ಮಗಳೇ ಯಾಕೆ ತಡಿತಿದ್ಯಾ ಅಂತಾರೆ ಸಂಪತ್ ಕುಮಾರ್. ಈ ಮದುವೆ ನಡೀಲಿ ಅಂತಾಳೆ ನವ್ಯ. ಆಗ ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಾರೆ. ನವ್ಯ ಏನು ಹೇಳ್ತಿದ್ಯಾ ನೀನು ಅಂತಾರೆ ಸಂಪತ್ ಕುಮಾರ್. ಆಗ ಅಮ್ಮನು ಏನು ಹೇಳ್ತಿದ್ಯಾ, ತಲೆ ಕೆಟ್ಟಿದ್ಯಾ ನಿನಗೆ ಅಂತಾರೆ. ಇಲ್ಲ ಅವ್ವ, ಯೋಚನೆ ಮಾಡಿಯೇ ಹೇಳ್ತಿದ್ದೀನಿ. ಈ ಅಯೋಗ್ಯ ನನಗೆ ಮೋಸ ಮಾಡಿದ್ದಾನೆ, ನನ್ನ ಹತ್ರ ಆಟ ಆಡಿದ್ದಾನೆ. ಎಂಗೇಜ್ಮೆಂಟ್ ಆಗಿ 1 ವಾರಕ್ಕೆ ನನ್ನ ಭೇಟಿ ಮಾಡಿ ನೀನು ಎಷ್ಟು ಸುಂದರ ಇದೆಯಾ, ನಾನು ಹುಟ್ಟಿದ್ದೆ ನಿನ್ನ ಮದುವೆ ಆಗೋದಕ್ಕೆ, ನೀನು ಬಂದರೆ ನನ್ನ ಜೀವನ ಸುಂದರವಾಗಿರುತ್ತೆ ಅಂತೆಲ್ಲ ಹೇಳಿ ನನ್ನ ಇಂಪ್ರೆಸ್ ಮಾಡಿ ನನಗೆ ಮೋಸ ಮಾಡಿದ್ದಾನೆ. ಅಂಥವನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಇವನಿಗೆ ಸರಿಯಾದ ಶಿಕ್ಷೆನ ಕೊಡಬೇಕು ನಾನು. ಇವನ ಮದುವೆ ಆಗೋದೇ ಇವನಿಗೆ ಶಿಕ್ಷೆ ಕೊಡೋದಕ್ಕೆ. ಯಾರೋ ಕಷ್ಟಪಟ್ಟಿದ್ದನ್ನು ನಾನು ಮಾಡಿದ್ದು ಅಂತ ಹೇಳಿ ಎಲ್ಲರಿಗೆ ಮೋಸ ಮಾಡಿದವನು ಇವನು. ಬೇರೆ ಎಷ್ಟೋ ಹೆಣ್ಮಕ್ಳಿಗೆ ಮೋಸ ಮಾಡಿದ್ದಾನೆ. ಅದಕ್ಕೆಲ್ಲ ಇವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಇವನ್ನ ಮದುವೆ ಆಗಿ ಬುದ್ಧಿ ಕಲಿಸ್ತೀನಿ, ಇವನಿಗೆ ಟಾರ್ಚರ್ ಕೊಟ್ಟು ಇವನ್ನ ಸರಿ ಮಾಡ್ತೀನಿ ಅಂತಾಳೆ ನವ್ಯ. ಅವನು ಏನಾದರೂ ಮಾಡ್ಕೊಳ್ಳಿ ಮಗಳೇ, ನಮಗೇನಮ್ಮ, ನಿನ್ನ ಜೀವನ ಯಾಕೆ ಹಾಳು ಮಾಡ್ಕೋತೀಯಾ ಬಾ ಅಂತಾರೆ ಸಂಪತ್ ಕುಮಾರ್. ಅಪ್ಪಯ್ಯ, ಅವನು ನನ್ನ ಹತ್ರ ಆಟ ಆಡಿದ್ದಾನೆ, ನಿನ್ನ ಮೇಲೆ ನನಗೆ ತುಂಬ ಪ್ರೀತಿ ಇದೆ ಅಂತೆಲ್ಲ ಹೇಳಿ ಮೋಸ ಮಾಡಿದ್ದಾನೆ. ಅದಕ್ಕೆ ಅವನ್ನ ನಾನು ಮದುವೆಯಾಗಿ ಅವನಿಗೆ ಬುದ್ಧಿ ಕಲಿಸ್ತೀನಿ ಅಂಕಲ್. ನಾನು ಇವನ್ನ ಮದುವೆ ಆಗೋಕ್ಕೆ ರೆಡಿ ಇದ್ದೀನಿ ಅಂತ ಶಿವರಾಮೇಗೌಡ್ರ ಹತ್ರ ನವ್ಯ ಹೇಳ್ತಾಳೆ. ನೀನು ಏನು ಹೇಳ್ತಿದ್ಯಾ ಅಂತ ನಿನಗೆ ಗೊತ್ತಿದೆ ತಾನೇ ಅಂತಾರೆ ಶಿವರಾಮೇಗೌಡರು. ಹೌದು ಅಂಕಲ್ ಅಂತಾಳೆ ನವ್ಯ. ಸುಭಾಸನ್ನ ಹಸೆಮಣೆ ಮೇಲೆ ಕೂರಿಸ್ಕೊಳ್ಳೋದಕ್ಕೆ ಹೇಳಿ ಅಂತಾರೆ ಶಿವರಾಮೇಗೌಡರು. ಸುಭಾಸ ಹೋಗಿ ಕೂತ್ಕೋತಾನೆ. ಆಗ ವಿನಂತಿ, ಏನವ್ವ ಇವಳು ಮದುವೆ ಬೇಡ ಅಂತ ಹೇಳ್ತಾಳೆ ಅಂತ ಅಂದ್ಕೊಂಡ್ರೆ ಇವಳು ಮದುವೆ ಆಗ್ತೀನಿ ಅಂತಿದ್ದಾಳಲ್ಲ ಅಂತಾಳೆ. ಆಗ ನವ್ಯ ಮತ್ತು ಸುಭಾಸ ಹಸೆಮಣೆ ಮೇಲೆ ಕೂತ್ಕೋತಾರೆ. ಶಾಸ್ತ್ರಗಳನ್ನು ಶುರು ಮಾಡ್ತಾರೆ. ಸುಭಾಸ ನವ್ಯಂಗೆ ತಾಳಿನ ಕಟ್ಟೆ ಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.